ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೀಶೋ ಡ್ರೆಸ್ ಕಲೆಕ್ಷನ್ಸ್, ಹಾಗೆ ಮೀಶೋ ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಕಲೆಕ್ಷನ್ಸ್, ಹಾಗೆ ಮೀಶೋ ಜ್ಯುವೆಲರಿ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಆಗಿರುತ್ತೆ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಸ್ಕಿಪ್ ಮಾಡ್ತಾ ಹೋದ್ರೆ ನಿಮಗೆ ಪ್ರೈಸ್ ಎಷ್ಟಿದೆ, ಕ್ವಾಲಿಟಿ ಹೇಗಿದೆ ಏನು ಗೊತ್ತಾಗಲ್ಲ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ. ಸೊ ಇವಾಗ ಏನ್ ನಾನು ಫಸ್ಟ್ ಡ್ರೆಸ್ ನ ತೋರಿಸ್ತಾ ಇದ್ದೀನಿ. ಇದು ಒಂದು 3 ಪೀಸ್ ಕುರ್ತಾ ಸೆಟ್ ಬರುತ್ತೆ. ಲ್ಯಾವೆಂಡರ್ ಕಲರ್ ಬರುತ್ತೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಅಂಡ್ ಇದು ಸಿಲ್ಕ್ ಕುರ್ತಾ ಸೆಟ್ ಆಗಿರುತ್ತೆ. ಸೊ ಸಿಲ್ಕ್ ಮೆಟೀರಿಯಲ್ ಅಂದ್ರೆ ಹೇಗೆ ಹೇಳ್ಬೋದು ಅಂದ್ರೆ, ಈ ಮದ್ವೆ ಗಂಡುಗಳಿಗೆಲ್ಲ ಒಂಥರ ರೇಷ್ಮೆ ಶರ್ಟ್ ಅಂತ ಹೇಳಿ ತಗೋತಾರೆ ಗೊತ್ತಾ, ಶೈನಿಂಗ್ ಇರೋದು. ಸೊ ಆ ರೀತಿ ಡ್ರೆಸ್ಸೇ ಅಷ್ಟು ಶೈನಿಂಗ್ ಇದೆ. ಸೇಮ್ ಟು ಸೇಮ್ ಅದೇ ತರ ಫೀಲ್ ಆಗುತ್ತೆ ನಿಮಗೆ ಬಂದಾಗ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಈ ಪ್ಯಾಂಟ್ ನೋಡಿ, ಕೆಳಗಡೆ ಬಾರ್ಡರ್ ಯಾವ ತರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ವೈಟ್ ಕಲರ್ ಅಲ್ಲಿ. ಸೊ ಕಂಪ್ಲೀಟ್ ಡ್ರೆಸ್ಸೇ ನಿಮಗೆ ಎಂಬ್ರಾಯ್ಡ್ರಿ ಕುರ್ತಾ ಸೆಟ್ ಇದು. ಸೊ ಎಲ್ಲೋ ಒಂಚೂರು ಕಲರ್ ಹೋಗುತ್ತೆ ಅಥವಾ ಸ್ಟೋನ್ಸ್ ಬಿದ್ದೋಗುತ್ತೆ, ಏನು ಭಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಡ್ರೆಸ್. ಇದರಲ್ಲಿ ನಿಮಗೆ 3 ಕಲರ್ಸ್ ಬರುತ್ತೆ ಡ್ರೆಸ್ ಅಲ್ಲಿ. ನನಗೆ ಈ ಕಲರ್ ಇಷ್ಟ ಆಯ್ತು, ಹಾಗಾಗಿ ಪರ್ಚೇಸ್ ಮಾಡಿದ್ದೀನಿ. ಅಂಡ್ ಈ ಡ್ರೆಸ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದ್ರೆ ಈ ದುಪ್ಪಟ್ಟ. ತುಂಬಾ ಲೆಂತಿ ಆಗಿದೆ ಅಂಡ್ ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಇದೆ. ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕಟ್ ವರ್ಕ್. ಹಾಗೆ ಸ್ಲೀವ್ ಹತ್ರನೂ ಅಷ್ಟೇ ನಿಮಗೆ ಈ ರೀತಿ ವೈಟ್ ಕಲರ್ ಥ್ರೆಡ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ನನ್ನ ಸೈಜ್ ಬಂದು ಲಾರ್ಜು. ನಿಮಗೆ ಅಪ್ ಟು ಮೇ ಬಿ XXL ಆರ್ XXL ವರೆಗೂ ಸೈಜ್ ಅವೈಲೇಬಲ್ ಇದೆ. ನಿಮಗೆ ಯಾವುದು ಸೈಜ್ ಇದೆ ನಿಮ್ದು ಅದನ್ನ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ಬೇಗನೆ ಇದೆಲ್ಲ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಅದಾದ ನಂತರ ನೀವು ಕಮೆಂಟ್ ಮಾಡ್ತೀರಾ, ಅನಿತಾ ನೀವು ಯಾವ್ದು ತೋರಿಸಿದ್ರು ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ಅಂದ್ಬಿಟ್ಟು. ಸೊ ವಿಡಿಯೋ ಹಾಕಿದ ತಕ್ಷಣ ಯಾರು ಬುಕ್ ಮಾಡ್ಕೋತಾರೋ ಅವ್ರಿಗೆ ಮಾತ್ರನೇ ಸಿಗತ್ತೆ, ಓಕೆನಾ. ಅಂಡ್ ಈ ಡ್ರೆಸ್ ಪ್ರೈಸ್ ಬಂದು 700 ರೂಪಾಯಿ ಕೊಟ್ಟು ನಾನು ತಗೊಂಡಿದ್ದು. ಇಲ್ಲಿ 601 ರೂಪಾಯಿ ತೋರಿಸ್ತಾ ಇದೆಯಲ್ಲ ಅನಿತಾ ಅಂತ ಅನ್ಕೋಬೇಡಿ, ಅದು ಸ್ಮಾಲ್ ಸೈಜ್ ಇದ್ದವ್ರಿಗೆ. ಸೊ ನಾನು ಅಷ್ಟೊಂದು ಸಣ್ಣ ಇಲ್ಲ, ಸೊ ಹಂಗಾಗಿ ನಾನು ಲಾರ್ಜ್ ಅಲ್ವಾ ತಗೊಂಡಿರೋದು. ನಮಗೆ 700 ರೂಪಾಯಿ ಆಗುತ್ತೆ. ಸೊ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಕ್ವಾಲಿಟಿನಲ್ಲಂತೂ ಅನುಮಾನನೇ ಬೇಡ, ಅಷ್ಟು ಚೆನ್ನಾಗಿದೆ. ಅಂಡ್ ಡ್ರೆಸ್ ಏನ್ ಬರುತ್ತೆ ಅಲ್ಲ ಮೇಲ್ಗಡೆ ಟಾಪು, ಅದರಲ್ಲಿ ಲೈನಿಂಗ್ ಕೂಡ ಇದೆ. ಹಾಗಾಗಿ ನಿಮಗೆ ವರ್ತ್ ಅನ್ಸುತ್ತೆ ಇದು ತಗೊಂಡಾಗ. ಹೊರಗಡೆ ಯಾವುದೇ ಶಾಪಲ್ಲಿ ತಗೊಂತೀವಿ ಅಂದ್ರೆ ಮಿನಿಮಮ್ ಅಂದ್ರೂ ಈ ತರ ಡ್ರೆಸ್ಗಳಿಗೆ 1300 ಅಥವಾ 1450 ಈ ರೀತಿಯಾಗಿ ಇಟ್ಟಿರ್ತಾರೆ. ಸೊ ನಿಮಗೆ ಆಫೀಸ್ ವೇರ್ಗೆ, ಕಾಲೇಜ್ ವೇರ್ಗೆ, ಫಂಕ್ಷನ್ ವೇರ್ಗೂ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಮಿಸ್ ಮಾಡದೆ ಪರ್ಚೇಸ್ ಮಾಡಿ. ಅಂಡ್ ಇನ್ನೊಂದು ಮರ್ತಿದ್ದೆ, ಇತ್ತೀಚೆಗೆ ಕಳೆದ 3 ದಿನಗಳಿಂದ ನಂದು ಯಾವುದೇ ಲಿಂಕ್ ನ ನೀವು ಯೂಟ್ಯೂಬ್ ಅಲ್ಲಿ ಕ್ಲಿಕ್ ಮಾಡಿದ್ರು ಎಲ್ಲಾ ಡ್ರೆಸ್ಸು ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ ಅನಿತಾ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ದಯವಿಟ್ಟು ನೀವು ಕೂಡ ನಾನು ಇವತ್ತು ಕೊಟ್ಟಿರುವಂತ ಲಿಂಕ್ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಇರುತ್ತೆ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಪಿನ್ ಮಾಡಿರ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ಸೊ ಪ್ರತಿಯೊಂದು ಲಿಂಕ್ ಮೇಲೂ ಕ್ಲಿಕ್ ಮಾಡಿ ನೋಡಿ. ಸೊ ಏನಾದ್ರೂ ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ ಎಲ್ಲಾ ಡ್ರೆಸ್ಗಳು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾನು ನನ್ನ ವಿಡಿಯೋ ತೆಗೆದು ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲಾ ಡ್ರೆಸ್ಸು ನನಗೆ ಅವೈಲಬಲ್ ಇದೆ ಅಂತಾನೆ ತೋರಿಸ್ತಾ ಇದೆ. ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಅಥವಾ ವ್ಯೂವರ್ಸ್ ಕ್ಲಿಕ್ ಮಾಡಿದಾಗ ಅದು ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇದೆ ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ಅದು ನಿಮ್ಗೆ ಅವೈಲಬಲ್ ತೋರಿಸ್ತಾ ಇದೆಯಾ ಅಥವಾ ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇದೆಯಾ ಅನ್ಬಿಟ್ಟು. ಬಿಕಾಸ್ 1 ಅಥವಾ 2 ಡ್ರೆಸ್ ಔಟ್ ಆಫ್ ಸ್ಟಾಕ್ ಆಗಿದೆ ಅಂದ್ರೆ ನಿಜವಾಗ್ಲೂ ಖಾಲಿ ಆಗಿದಾವೆ ಅಂತ ತಿಳ್ಕೊಬಹುದು. ಅಥವಾ ಎಲ್ಲಾ ಡ್ರೆಸ್ಸು ಔಟ್ ಆಫ್ ಸ್ಟಾಕ್ ತೋರಿಸ್ತಾ ಇದೆ ಅಂದ್ರೆ ಏನೋ ಮೀಶೋ ಇಂದ ಟೆಕ್ನಿಕಲ್ ಎರರ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಮೀಶೋದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಸೊ ಏನೇ ಸಮಸ್ಯೆ ಇದ್ರು ನಾನು ಖಂಡಿತ ಬಗೆಹರಿಸ್ಕೋತೀನಿ. ಹಾಗಾಗಿ ದಯವಿಟ್ಟು ನನಗೆ ರಿಪ್ಲೈ ಮಾಡಿ, ಆಯ್ತಾ. ಅಂಡ್ ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ರಸ್ಟ್ ಆರೆಂಜ್ ಅಲ್ಲಿ ಇರುವಂತ ಡ್ರೆಸ್ಸು. ತುಂಬಾನೇ ಚೆನ್ನಾಗಿದೆ, ತುಂಬಾ ಡೀಸೆಂಟ್ ಲುಕ್ ಕೊಡುತ್ತೆ. 750 ರೂಪೀಸ್ ಇದು. ಸೊ 747 ಇದೆ, ಇನ್ನೇನು 3 ರೂಪೀಸ್ ಕಡಿಮೆ ಬಿಡಿ. ಇದರಲ್ಲೂ ಕೂಡ ನಿಮಗೆ 4 ಕಲರ್ಸ್ ಅವೈಲಬಲ್ ಇದೆ. ಬಟ್ ನನಗೆ ಈ ತರ ರಸ್ಟ್ ಆರೆಂಜ್ ಅಲ್ಲೇ ಡ್ರೆಸ್ ತಗೋಬೇಕು ಅಂತ ಆಸೆ ಇತ್ತು. ಯಾಕೆಂದ್ರೆ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ ಅಲ್ಲ ಈ ಕಲರು. ಅಂಡ್ ಹಾಕ್ದಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ರಿಯಲ್ ಆಗಿ. ವಿಡಿಯೋಗಿಂತ ನಮ್ಮ ಮನೆಯವ್ರಿಗೆ ಅಂದ್ರೆ ನನ್ನ ಶಮಂತ್ ಅವ್ರಿಗೆ ಸಿಕ್ಕಾಪಟ್ಟೆ ಇವತ್ತು ನಾನು ತೋರಿಸ್ತಾ ಇರೋ ಕಲೆಕ್ಷನ್ಸ್ ಅಲ್ಲಿ ಇಷ್ಟ ಆಗಿದ್ದು ಇದೇ ಡ್ರೆಸ್. ಬಟ್ ಮೀಶೋದಲ್ಲಿ ನಾನು ಈ ಡ್ರೆಸ್ ಬುಕ್ ಮಾಡೋದಕ್ಕಿಂತ ಮುಂಚೆ ರಿವ್ಯೂ ಚೆಕ್ ಮಾಡ್ತಿದ್ದೆ. ಅವಾಗ ಯಾರೋ ಒಬ್ರು ಬ್ಯಾಡ್ ಕಮೆಂಟ್ ಹಾಕಿದ್ರು, ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ ರಿಸೀವ್ ಆಗಿದೆ ನನಗೆ ಅಂತ ಹೇಳ್ಬಿಟ್ಟು. ಸೊ ನನಗೂ ಅವಾಗ ಭಯ ಆಗ್ತಿತ್ತು, ಇದೇನಪ್ಪ ಹಿಂಗಾಗ್ಬಿಟ್ರೆ ಏನ್ ಮಾಡೋದು ಅಂದ್ಬಿಟ್ಟು. ಬಟ್ ಮೀಶೋದಲ್ಲಿ ರಿಟರ್ನ್ ಆಪ್ಷನ್, ಎಕ್ಸ್ಚೇಂಜ್ ಆಪ್ಷನ್ ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಧೈರ್ಯ ಮಾಡಿ ಬುಕ್ ಮಾಡಿದೆ. ಬಟ್ ನನಗೆ ಅಲ್ಲಿ ಏನು ಕೆಟ್ಲಾಗ್ ಅಲ್ಲಿ ತೋರಿಸಿರ್ತಾರೋ ಸೇಮ್ ಡ್ರೆಸ್ ಬಂತು, ಅಂದ್ರೆ ರಿಸೀವ್ ಆಯ್ತು. ತುಂಬಾ ಖುಷಿ ಆಯ್ತು. ನೀವು ಕೂಡ ಆರಾಮ್ಸೆ ಪರ್ಚೇಸ್ ಮಾಡಿ. 10 ಔಟ್ ಆಫ್ 10 ಇದಕ್ಕೂ ಕೂಡ ಕ್ವಾಲಿಟಿನಲ್ಲಿ ಕೊಡ್ತೀನಿ. ಸೊ ನೆಕ್ಸ್ಟ್ ಇವಾಗ ಏನ್ ನೋಡ್ತಾ ಇದ್ದೀರಾ, ಇದು ಜಸ್ಟ್ ಗೌನ್ ತರ ಬರುತ್ತೆ, ಅಂದ್ರೆ ಸಿಂಗಲ್ ಟಾಪ್, ಆಯ್ತಾ. ಲೆಂತಿ ಆಗಿದೆ, ಇಲ್ಲಿ ನೋಡ್ತಾ ಇರಬಹುದು. ಫ್ರಿಲ್ ಬಂದಿದೆ ಇದರಲ್ಲಿ, ಅಂದ್ರೆ ನರ್ಗೆ ತರ ಬಂದಿದೆ 2 ಸ್ಟೆಪ್. ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಎಷ್ಟು ಚೆನ್ನಾಗಿ ಇಲ್ಲಿ ವರ್ಕ್ ಮಾಡಿದ್ದಾರೆ ನೋಡ್ತಾ ಇರಬಹುದು. ನಾನು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ಅಂಡ್ ಸ್ಲೀವ್ ಹತ್ರನೂ ಅಷ್ಟೇನೆ ತುಂಬಾ ಚೆನ್ನಾಗಿ ಕಟ್ ವರ್ಕ್ ಮಾಡಿದ್ದಾರೆ. ಅಂಡ್ ಇದರಲ್ಲಿ ಪ್ಯಾಂಟ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇದಕ್ಕೆ ನೀವು ಡಾರ್ಕ್ ಪಿಂಕ್ ಕಲರ್ ಪ್ಯಾಂಟ್ ಹಾಕೊಳ್ಳಿ, ಲೆಗಿನ್ಸ್ ಪ್ಯಾಂಟ್ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಮನೆ ಹತ್ರ ಹಾಕಿದ್ನಲ್ಲ ಅನ್ಬಿಟ್ಟು ರೆಡ್ ಕಲರ್ ಪ್ಯಾಂಟ್ ಹಾಕಿದ್ದೀನಿ, ಯಾವುದೋ ಒಂದು ಮ್ಯಾಚ್ ಮಾಡ್ಕೋತಿರ್ತೀನಿ ನಾನು. ಸೊ ಒಟ್ಟಾರೆ ಹೊರಗಡೆ ಹೋಗ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕ್ವಾಲಿಟಿನಲ್ಲಿ ನನ್ಗೆ ಅನ್ಸಿದ್ದು ಅಂದ್ರೆ ಒಂದು 10 ಔಟ್ ಆಫ್ 9 ಕೊಡ್ಬೋದು, ಓಕೆನಾ. ಇದು ಕಾಟನ್ ಗೌನ್ ಬರುತ್ತೆ, ಅಂದ್ರೆ ತುಂಬಾ ಚೆನ್ನಾಗಿದೆ. ಔಟ್ಲುಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಮುಟ್ಟಾಗ ನಮಗೆ ಫೀಲ್ ಆಗುತ್ತೆ ಅಲ್ವಾ, ಇನ್ನೊಂಚೂರು ಮಂದ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು. ಯಾಕಂದ್ರೆ ಪ್ರೈಸ್
ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಮೇ ಬಿ 570 ಏನೋ ನಾನು ಕೊಟ್ಟಿದ್ದೆ. ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಮುಂದೆ ನೋಡಿ ಎಷ್ಟಿರುತ್ತೆ ಪ್ರೈಸ್ ಅಂದ್ಬಿಟ್ಟು. ಒಂದು 400 ರುಪೀಸ್ ಆಗಿದ್ರೆ ಚೆನ್ನಾಗಿರ್ತಿತ್ತು, ಬಟ್ 570 ರುಪೀಸ್ ಅಲ್ವಾ, ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಸೊ ಎನಿವೆ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಈ ಡ್ರೆಸ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಕಳಿಯೋ ರೀತಿ ಖಂಡಿತ ಇಲ್ಲ, 10 ಔಟ್ ಆಫ್ 9 ಇರುತ್ತೆ. ಓಕೆ, 570 ಒಂದೇ ನೋಡಿ, 514 ರೂಪಾಯಿ ಆಗಿದೆ ಇವತ್ತು. ಇಷ್ಟ ಆದವರು ಇದರಲ್ಲೂ 3 ಕಲರ್ಸ್ ಇರುತ್ತೆ, ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಕೋಬೋದು ಆಯಿತಾ. ಆ್ಯಂಡ್ ಇದರಲ್ಲೂ ಅಷ್ಟೇ ನಿಮಗೆ ಮೇ ಬಿ 6XL ವರೆಗೂ ಸೈಜ್ ಅವೈಲೇಬಲ್ ಇದೆ. ತುಂಬ ದಪ್ಪ ಇರೋರು ಕೂಡ ಕಮೆಂಟ್ ಮಾಡ್ತೀರಾ ಅನಿತಾ ನಮಗೆ 5XL 4XL ಈ ರೀತಿ ಡ್ರೆಸ್ಗಳಿದ್ರೆ ತೋರಿಸಿ ಅಂದ್ಬಿಟ್ಟು. ಇದು ನೋಡಿ ತುಂಬ ಜಾಸ್ತಿ ಸೈಜ್ವರೆಗೂ ಅವೈಲೇಬಲ್ ಇದೆ, ನೀವು ಎಷ್ಟೇ ದಪ್ಪ ಇರೋರು ಕೂಡ ಆರಾಮ್ಸೆ ತಗೋಬಹುದು. ಸೊ ಇದು ಡೈಲಿ ವೇರ್ಗೆ ಹಾಕೋದ್ಕಿಂತ ನಾವೆಲ್ಲಾದ್ರೂ ಹೊರಗಡೆ ಹೋಗ್ಲಿಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದನ್ನ ಶೂಟ್ ಮಾಡಿರೋದು ಬೆಳಿಗ್ಗೆನೆ ಶೂಟ್ ಮಾಡಿದ್ದೀನಿ, ಮೇ ಬಿ 7:30 ಆಗಿರ್ಬೋದು. ನನ್ನ ಮಗಳು ನೋಡಿ ಇನ್ನು ಇವಾಗ ಎದ್ದು ಬಂದೈತೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಜ್ಯುವೆಲ್ರಿ. ಲಾಸ್ಟ್ ಟೈಮ್ ಇದ್ರ ಬಗ್ಗೆ ನಾನು ರಿವ್ಯೂ ಕೊಟ್ಟಿದ್ದೆ, ಈ ಗ್ರೀನ್ ಕಲರ್ ಬೀಡ್ಸ್ ಲಾಂಗ್ ಹಾರದ್ರ ಬಗ್ಗೆ. ಬಟ್ ತುಂಬ ಜನ ಇದು ಔಟ್ ಆಫ್ ಸ್ಟಾಕ್ ಆಗಿದೆ ಅನಿತಾ ಅಂತ ಕೇಳ್ತಾ ಇದ್ರಿ, ಯಾಕೆಂದ್ರೆ ಅಷ್ಟು ಜನ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದ್ರು. ಮತ್ತೆ ಇವಾಗ ರೀಸ್ಟಾಕ್ ಆಗಿದೆ, ಯಾರಿಗಾದ್ರೂ ಇಷ್ಟ ಆದ್ರೆ ತಗೊಳ್ಳಿ. ಅಂಡ್ ಇನ್ನೊಂದು ಪಕ್ಕದಲ್ಲಿ ಇಟ್ಟು ದೊಡ್ಡ ಲಾಂಗರಾಗಿ ತೋರಿಸಿದ್ನಲ್ಲ, ಅದು ಔಟ್ ಆಫ್ ಸ್ಟಾಕ್ ಆಗಿದೆ, ಬಟ್ ಇದು ಅವೈಲಬಲ್ ಇದೆ. 895 ರೂಪಾಯಿ ಇದೆ, ತುಂಬಾ ಚೆನ್ನಾಗಿದೆ, ವರ್ತ್ ಅನಿಸ್ತು. ಇಯರಿಂಗ್ಸ್ ಕೂಡ ಬರುತ್ತೆ ಆ ತರ ಜುಮ್ಕಾ, ಎಲಿಫೆಂಟ್ ಡಿಸೈನ್ ಅಲ್ಲಿ ಇರುತ್ತೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಈಗಲೇ ಪಟ್ ಅಂತ ಹೋಗಿ ಬುಕ್ ಮಾಡ್ಕೊಳ್ಳಿ. ಪ್ರೀಮಿಯಂ ಕ್ವಾಲಿಟಿನಲ್ಲೇ ಇದೆ ಸರ. ಹೊರಗಡೆ ಶಾಪ್ಗಳಲ್ಲೆಲ್ಲ ಏನಿಲ್ಲ ಅಂದ್ರೂ 1200 1300 ರೂಪಾಯಿ ಹೇಳ್ತಾರೆ. ಸೊ ಇದರಲ್ಲಿ ಬೇರೆ ಕಲರ್ ಆಪ್ಷನ್ಸ್ ಇಲ್ಲ, ಗ್ರೀನ್ ಕಲರ್ ಮಾತ್ರನೇ ಬರುತ್ತೆ. ಬಟ್ ಪೆಂಡೆಂಟ್ ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಏನು ಮಾಡೋಕ್ಕಾಗಲ್ಲ, ಅವರು ಹೆಂಗ್ ಕೊಡಬೇಕು ಆ ಥರ ಕೊಟ್ಟಿರ್ತಾರೆ ಅಲ್ವಾ. ಈಗ ನಾನು ದೊಡ್ಡದು ಬೇಕು ಅಂದರೆ ನಾನು ಬೇರೆ 1500 ರೂಪಾಯಿದೆ ತೊಗೋಬೇಕಾಗತ್ತೆ. ಸೊ ಚಿಕ್ಕ ಸೈಜಲ್ಲಿ ಬೇಕು ಅಂದರೆ ಕಡಿಮೆ ದುಡ್ಡಾಗುತ್ತೆ, ತೊಗೋಬೋದು. ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಏನು ನೋಡ್ತಾ ಇದ್ದೀರಾ, ಇದು 2 ಪೀಸ್ ಕುರ್ತಾ ಸೆಟ್ ಬರುತ್ತೆ, ಓಕೆನಾ. ಸೊ ಇದು ಒಂಥರ ಮೆಹಂದಿ ಗ್ರೀನ್ ಕಲರಲ್ಲಿ ಇದೆ. ತುಂಬ ಜನ ನೀವು ಯೂಸ್ ಮಾಡಿ ಆದಮೇಲೆ ಹೆಂಗಿರುತ್ತೆ ತೋರಿಸಿ ಅನಿತಾ ಡ್ರೆಸ್ಗಳು ಅಂತ ಕೆಲವೊಬ್ರು ಕೇಳ್ತೀರಾ ಅಲ್ವಾ. ಇದು ನೋಡಿ, ಸೊ ಮೇ ಬಿ ನಾನು ಒಂದು 2 ರಿಂದ 3 ಸತಿ ವಾಶ್ ಮಾಡಿದ್ದೀನಿ, ಹಾಗಾಗಿ ಸುಕ್ಕಿದೆ. ನಾನು ಐರನ್ ಕೂಡ ಮಾಡಿಲ್ಲ, ನಿಮಗೆ ತೋರಿಸ್ಬೇಕು ಅಂತಾನೆ ಐರನ್ ಮಾಡ್ದಂಗೆ ನಾನು ಇದನ್ನ ಹಾಕೊಂಡಿದ್ದೀನಿ. ಸ್ನಾನ ಮಾಡಾದ್ಮೇಲೆ ಮನೆ ಹತ್ರ ಯಾವತ್ತೋ ಹಾಕಿದ್ದೆ, ಚೂರು ವಿಡಿಯೋ ಕ್ಲಿಪ್ ಇರುತ್ತಲ್ಲ ಅದನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಾನು ಸುಕ್ ಖಂಡಿತ ಬರುತ್ತೆ, ಯಾಕೆಂದ್ರೆ ಕಾಟನ್ ಡ್ರೆಸ್ ಅಲ್ವಾ ಇದೆಲ್ಲ, ಐರನ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ವಾಶ್ ಆದ್ಮೇಲೂ ಕೂಡ ಇಷ್ಟು ಚೆನ್ನಾಗಿ ಇದೆ ಆಯ್ತಾ. ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ, ನೋಡ್ಕೊಂಡಿದ್ದೀರಾ ಅನ್ಸುತ್ತೆ, ಅದೊಂದು ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ. ಇವತ್ತು ನಾನು ತೋರಿಸಿರೋದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಕೂಡ ತಗೋಬಹುದು. ಆ್ಯಂಡ್ ಇದು ಬಂದು ಕಾಟನ್ ಸ್ಯಾರಿ ಆಯ್ತಾ, ಪ್ಯೂರ್ ಕಾಟನ್ ಅಲ್ಲಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬಾ ಕಡಿಮೆ ದುಡ್ಡು, ಮೇ ಬಿ ಒಂದು 550 ರುಪೀಸ್ ಅನ್ಸುತ್ತೆ. ನೋಡ್ಲಿಕ್ಕೆ ಮಾತ್ರ ಒಂದು 800-1000 ರೂಪಾಯಿ ಸೀರೆ ಅನ್ನೋ ರೀತಿ ಕಾಣುತ್ತೆ. ನಾನು ಕೊಟ್ಟಿದ್ದು 550 ರೂಪಾಯಿ. ಆ್ಯಂಡ್ ಇದಕ್ಕೆ ಬ್ಲೌಸ್ ಪೀಸು ರನ್ನಿಂಗ್ ಅಲ್ಲೇ ಬರುತ್ತೆ. ಬಟ್ ನನ್ನ ಹತ್ರ ಒಂದು ವೆಲ್ವೆಟ್ ಬ್ಲೌಸ್ ಇದೆ, ಮೀಶೋದಲ್ಲೇ ತಗೊಂಡಿರೋದು, ಬ್ಲ್ಯಾಕ್ ಕಲರು ರೆಡಿಮೇಡ್ ಬ್ಲೌಸ್, ಅದು ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಈ ತರ ಸ್ಯಾರಿಗಳಿಗೆ ಈ ಬ್ಲೌಸ್ನೇ ಹಾಕೊಂಡ್ಬಿಡ್ತೀನಿ. ಬೇಕು ಅಂದ್ರೆ ಆ ಬ್ಲೌಸ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಆ್ಯಂಡ್ ಸ್ಯಾರಿದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಸ್ಯಾರಿಗಂತೂ ಒಳ್ಳೆ ರಿವ್ಯೂ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ. ಕಾಟನ್ ಸ್ಯಾರಿ ಯಾರೆಲ್ಲ ಇಷ್ಟಪಡ್ತೀರಾ ಅವ್ರು ತಗೊಳ್ಳಿ. ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ, ಮಳೆ ಬೇರೆ ಬರ್ತಾ ಇತ್ತು, ಅಂದರೆ ಸೋನೆ ನಮ್ಮ ಮಕ್ಕಳಿಗೆ ಹುಷಾರಿಲ್ದಾಗ ಆರಕೆ ಮಾಡ್ಕೊಂಡಿರ್ತೀವಿ ಅಲ್ವಾ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ. ನಾನಂತೂ ನನ್ನ ಮಕ್ಳಿಗೆ ಒಂದು ಜ್ವರ ಬಂದ್ರೂ ದೇವ್ರುಗಳಿಗೆ ಹರಕೆ ಮಾಡೋ ಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಕಡೆ ಊರಿಗೆ ಬಂದಾಗ ನಮ್ಮ ದೇವ್ರುಗಳಿಗೆ ಹೋಗ್ಬಿಟ್ಟು ಹರಕೆ ತೀರಿಸಿ ಬಂದ್ಬಿಡ್ತೀವಿ. ಜಸ್ಟ್ ಹಣ್ಣು ಕಾಯಿ ಮಾಡಿಸಿ ಮಕ್ಳ ಹತ್ರ ಹುಂಡಿಗೆ ನಮ್ದು ಬಡ ಭಕ್ತಿ ಏನಿರುತ್ತೋ ಅದನ್ನ ಹಾಕ್ಸ್ ಬರ್ತೀವಿ ಅಂತ ಅರ್ಕೆ ಮಾಡಿದ್ದೆ. ಹಾಗಾಗಿ ಹೊರಟಿದೀವಿ, ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಅಂಡ್ ದೇವ್ರು ಬಂದು ತಿಮ್ಮಪ್ಪ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ತಿರುಪತಿನಲ್ಲಿ ಇದೆ ನಮ್ಮನೆ ದೇವರು. ಆದ್ರೆ ಇಲ್ಲಿ ನಮ್ಮೂರ ಹತ್ರ ಮಾವನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಊರಿದೆ, ಅಲ್ಲೂ ಕೂಡ ಇದೇ ದೇವ್ರಿದೆ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೆ. ಎಸ್, ಸ್ಯಾರಿ ಪ್ರೈಸ್ ನೋಡಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, 550 ರುಪೀಸ್ ಅಂತ ಇದೆ ಅಂದ್ಬಿಟ್ಟು. ಸೊ ಕೆಲವೊಮ್ಮೆ ಜಾಸ್ತಿ ಆಗುತ್ತೆ, ಈ 700 ರುಪೀಸು ತೋರಿಸ್ತಾ ಇರುತ್ತೆ. ಬಟ್ ಕಡಿಮೆ ಇದ್ದಾಗಲೇ ನೋಡಿ ಬುಕ್ ಮಾಡ್ಕೊಂಡ್ಬಿಡ್ಬೇಕು ನಾವು ಮೀಶೋದಲ್ಲಿ ಅಷ್ಟೇನೆ. ಆ್ಯಂಡ್ ಇನ್ನೊಂದು ಹೇಳೋದು ಮರ್ತಿದ್ದೆ, ಯಾರೋ ಒಬ್ರು ನನಗೆ ನಿನ್ನೆ ಕಮೆಂಟ್ ಹಾಕಿದ್ರಿ, ಅನಿತಾ ಮೀಶೋ ಡೆಲಿವರಿ ಮಾಡಕ್ಕೆ ಬರ್ತಾರಲ್ಲ ಡೆಲಿವರಿ ಬಾಯ್ಗಳು, ಅವರು 20 ರೂಪಾಯಿ 30 ರೂಪಾಯಿ ಕೊಡಿ ನಮಗೆ ಸರ್ವಿಸ್ ಚಾರ್ಜು ಅಂತ ಹೇಳ್ಬಿಟ್ಟು, ಇಲ್ಲ ಅಂದರೆ ನಾವು ಕ್ಯಾನ್ಸಲ್ ಮಾಡಿಬಿಡ್ತೀವಿ ನಿಮ್ಮ ಆರ್ಡರ್ ಅಂತ ಹೇಳ್ತಾರೆ ಅಂದ್ಬಿಟ್ಟು. ದಯವಿಟ್ಟು ಯಾರು ಕೊಡಕ್ಕೆ ಹೋಗಬೇಡಿ. ಆ್ಯಂಡ್ ಯಾವುದೇ ರೀತಿ ಆ ಥರ ರೂಲ್ಸೇ ಇಲ್ಲ, ಓಕೆನಾ. ನೀವೇ ಕಂಪ್ಲೇಂಟ್ ಮಾಡಿ ಅವ್ರ ಆಫೀಸ್ಗೆ, ಅವ್ರ ಹೆಸರು ಕೇಳ್ಕೊಡಿ, ನಿಮ್ದು ಯಾವ ಆಫೀಸು, ಡೆಲಿವರಿನಾ, ಶಾಡೋ ಫ್ಯಾಕ್ಸಾ, ಸೊ ಈ ರೀತಿ ಕೇಳ್ಕೊಂಡು ಹೋಗಿ ನೀವು ಖಂಡಿತ ಕಸ್ಟಮರ್ ಕೇರ್ ಹೆಲ್ಪ್ಲೈನ್ ಸೆಂಟರ್ ಇರುತ್ತೆ ಮೀಶೋದಲ್ಲಿ, ಅವ್ರ ಬಗ್ಗೆ ನೀವು ಕಂಪ್ಲೇಂಟ್ ಕೊಡಿ. ಯಾರು ಎಕ್ಸ್ಟ್ರಾ ಏನು 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಅಂದ್ರೆ ಫುಲ್ಲಿ ಸ್ಟಿಚ್ಡ್ ಬ್ಲೌಸ್ ಈ ಸ್ಯಾರಿನಲ್ಲೇ ಬರುತ್ತೆ. ಬರೀ 628 ರೂಪಾಯಿ ಇತ್ತು ನಾನು ತಗೊಂಡಾಗ, ಆದ್ರೆ ಇವಾಗ ಇನ್ನೂ ಕಡಿಮೆ ಆಗಿದೆ, ಬರೀ 565 ರೂಪಾಯಿಗೆ ಸ್ಯಾರಿ ಮತ್ತೆ ಬ್ಲೌಸ್ ಎರಡೂ ಬರುತ್ತೆ. ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಬೋರ್ ಕೊರಿಸ್ತಾ ಇದ್ವಿ, ನಮ್ದು ಹೊಸ ಮನೆ ಕಟ್ತಾ ಇದೀವಲ್ವಾ, ಅವಾಗ ನೀರಂತೂ ತುಂಬಾ ಚೆನ್ನಾಗಿ ಬಂತು, ತುಂಬಾ ಖುಷಿ ಆಯ್ತು ನಮ್ಗೆ. ಅವತ್ತಿನ ದಿನ ನಾನು ಆ ಸ್ಯಾರಿ ಬ್ಲೌಸ್ ನ ಹಾಕೊಂಡಿದ್ದೆ. ಈಗ ಅದು 565 ರೂಪಾಯಿ ತೋರಿಸ್ತಾ ಇದೆ ಅಂದ್ರೆ ನಾವು ಅಷ್ಟೇ ಕೊಡಬೇಕು, ಮತ್ತೆ ಡೆಲಿವರಿ ಪರ್ಸನ್ಸ್ಗೆ ಏನು ಕೊಡೋಗಿಲ್ಲ. ಕ್ಯಾಶ್ ಆನ್ ಡೆಲಿವರಿನಾದ್ರೂ ತಗೊಳ್ಳಿ, ಪ್ರೀಪೇಡ್ ಆದ್ರೂ ತಗೊಳ್ಳಿ, ಮತ್ತೆ ಎಕ್ಸ್ಟ್ರಾ
ಎಕ್ಸ್ಟ್ರಾ ಕೊರಿಯರ್ ಚಾರ್ಜಸ್ ಅಂತ ಮೀಶೋದವರು ಯಾವುದೇ ಕಾರಣಕ್ಕೂ ಕೇಳಲ್ಲ. ಸೊ ಹಾಗಾಗಿ ನೀವು ಕೊಡಕ್ ಹೋಗ್ಬೇಡಿ ಆಯ್ತಾ. ಹೆಲ್ಪ್ ಲೈನ್ ಸೆಂಟರ್ ಅಲ್ಲಿ ಕಾಲ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಸೊ ನೆಕ್ಸ್ಟ್ ಈ ಫೋನ್ ನಂಬರ್ ನಾನು ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ಬೋರ್ ಕೋರ್ಸ್ತೀವಲ್ವ ಲಾರಿ ಅವ್ರದ್ದು, ಪಾಪ ಅವ್ರು ಹೇಳಿದ್ರು ಮೇಡಮ್ ನಮ್ದು ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿ ಯಾರಾದ್ರೂ ಬೋರ್ ಕೋರ್ಸ್ ಅವ್ರು ಇದ್ರೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು, ಹಾಗಾಗಿ ನಾನು ಕೊಟ್ಟಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಬೋರ್ ಕೋರ್ಸ್ ಅವ್ರು ಇದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಕರ್ನಾಟಕ ಅವೈಲಬಲ್ ಇರುತ್ತೆ. ಅಂಡ್ ಈ ಡ್ರೆಸ್ ಮೇ ಬಿ ನಾನು ರಿವ್ಯೂ ಕೊಟ್ಟಿದ್ದೆ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಕೂಡ. 3 ಪೀಸ್ ಕುರ್ತಾ ಸೆಟ್ ಅಂಡ್ ಪ್ರೈಸ್ ಬಂದು 640 ರುಪೀಸ್ ಅನ್ಸುತ್ತೆ. ಒಂದು 640 ರೂಪಾಯಿ 650 ರೂಪಾಯಿ ಇರಬೇಕು. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಷ್ಟ ಆದ್ರೆ ಇದು ಕೂಡ ಒಂಥರ ಕಾಟನ್ ರಯಾನ್ ಅಂತ ಇದೆ, ನನಗೊಂಥರ ಕಾಟನ್ ತರ ಫೀಲ್ ಆಯ್ತು. ಬಟ್ ತುಂಬಾ ಸ್ಮೂತ್ ಆಗಿದೆ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಈ ಡ್ರೆಸ್ ಕೂಡ 2 ಕಲರ್ ಆಪ್ಷನ್ಸ್ ಇದೆ, ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪುಟ್ಟದೊಂದು ಲೈಕ್ ಮಾಡಿ. ಆ್ಯಂಡ್ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಂದರೆ ದಯವಿಟ್ಟು ನನ್ನ ಅನಿತಾ ಶಮಂತ್ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮತ್ತೆ ಇದೇ ರೀತಿ ಹೊಸ ಹೊಸ ಕಲೆಕ್ಷನ್ಸ್ ಒಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಅಲ್ಲಿವರೆಗೂ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.